ಇವತ್ತು ನಮ್ಮ ಆಕ್ಟಿವಾ ಕಾಣ್ತಿಲ್ಲ ಅನ್ಕೊಂಡ್ರ. ಸೊ ನಮ್ಮ ಮನೇಲಿ ಇರೋದು 2 ಗಾಡಿ. ಇದು ತುಂಬಾ ವರ್ಷದಿಂದ ಓಡಿಸಿರ್ಲಿಲ್ಲ, ಸ್ವಲ್ಪ ಪ್ರಾಬ್ಲಮ್. ಅದಕ್ಕೆ ನೆನ್ನೆ ಎಲ್ಲ ಗಾಡಿನ ರೆಡಿ ಮಾಡಿಸ್ಬಿಟ್ಟು ಸೊ ಫೈನಲ್ ಆಗಿ ಆ ಗಾಡಿಲಿ ಇವತ್ತು ನನಗೆ ಕರ್ಕೊಂಡ್ ಹೋಗ್ತಿರೋದು ಆಫೀಸಿಗೆ. ನೋಡಿ, ನಮ್ ತುಮಕೂರ್ನ ಟೌನ್ ಹಾಲ್ ಸರ್ಕಲ್ ಅಲ್ಲಿ ನಿಲ್ಸಿರುವಂತ ಹೆಲಿಕಾಪ್ಟರ್. ಸೊ ಯಾಕಂದ್ರೆ ಈಗ ಹೆಲಿಕಾಪ್ಟರ್ ಗಳೆಲ್ಲ ತುಮಕೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದ್ವಿ. ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಯೂನಿವರ್ಸಿಟಿ ಮುಂದೆಯಿಂದ ಆಸಿ ಸೀದಾ ಬಂದಿದ್ದು ನಮ್ಮ ಆಫೀಸಿಗೆ. ನಮ್ಮಪ್ಪ ಬಿಟ್ಬಿಟ್ಟು ಹೋದ ತಕ್ಷಣ ನಾನು ಆಫೀಸಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಡಾಕ್ಯುಮೆಂಟ್ಸ್ ಅದಾದ್ಮೇಲೆ ಪ್ರಿಂಟರ್ ನ ಕಾಟ್ರೇಜ್ ತಗೊಂಡು ಸೀದಾ ಅಲ್ಲಿಂದ ಹೊರಟೆ. ನಾನಿವತ್ತು ಯೂನಿವರ್ಸಿಟಿ ಮುಂದೆಯಿಂದ ಹತ್ತಿದ್ದಕ್ಕೆ ನನಗೆ ಸೀಟೇ ಸಿಗ್ಲಿಲ್ಲ. ಫೈನಲ್ ಆಗಿ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಮೆಟ್ಲ ಹತ್ರ ಕೂತ್ಕೊಂಡು ಸೀದಾ ಬಂದ್ ಇಳಿದಿದ್ದು ಯಶವಂತಪುರದಲ್ಲಿ ಇಳಿದ್ಬಿಟ್ಟು ನಾನ್ ವೇಟ್ ಮಾಡ್ತಿದ್ದು ಶಿವಾಜಿನಗರ ಬಸ್ಸಿಗೆ. ಸೊ ಫೈನಲ್ ಆಗಿ ಶಿವಾಜಿನಗರ ಬಸ್ ಬಂದೇ ಬಿಡ್ತು. ಅದರಲ್ಲಿ ಕೂತ್ಕೊಂಡು ನಾವು ಹೊರಟಿದ್ದು ಸೀದಾ ಶಿವಾಜಿನಗರ ಕಡೆ. ಸೊ ಫೈನಲಿ ನಾವು ಬಂದ್ ಇಳಿದಿದ್ದು ಶಿವಾಜಿನಗರ ಬಸ್ ಸ್ಟ್ಯಾಂಡ್ಗೆ. ಇಳಿದ್ಬಿಟ್ಟು ನಾನು ಸೀದಾ ಆಫೀಸ್ ಹತ್ರ ಹೋಗ್ಬಿಟ್ಟು ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಅದಾದ್ಮೇಲೆ ಸೀದಾ ಅಲ್ಲಿಂದ ಹೊರಟೆ. ಅಲ್ಲಿಂದ ಸೀದಾ ಬಂದಿದ್ದು ನಾನು ಮತ್ತೆ ಶಿವಾಜಿನಗರ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಸೀದಾ ಯಶವಂತಪುರ ಬಸ್ಸಿಗೆ ಹತ್ಬಿಟ್ಟು ನಾನು ಬರ್ಬೇಕಾದ್ರೆ ಪಬ್ಲಿಕ್ ಟಿವಿ ಆಫೀಸ್ ನ ನೋಡ್ಕೊಂಡ್ ಬಂದೆ. ಯಾರು ಪಬ್ಲಿಕ್ ಟಿವಿ ಆಫೀಸ್ ನ ನೋಡಿದೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿಂದ ಬಂದ ತಕ್ಷಣ ಫಸ್ಟ್ ಊಟ ಮಾಡ್ಕೊಂಡು ಅದಾದ್ಮೇಲೆ ತುಮಕೂರು ಬಸ್ಸಿಗೆ ಹತ್ತದೆ. ಇವತ್ತು ಏನಾಗಿತ್ತು ಗೊತ್ತಿಲ್ಲ, ನನಗೆ ಮಾತ್ರ ಬಸ್ ಅಲ್ಲಿ ಸೀಟೇ ಸಿಗ್ಲಿಲ್ಲ. ನಂದು ಇವತ್ತು ಲಗೇಜ್ ಅಂದ್ರೆ ಈ ಒಂದು ಬ್ಯಾಗು ಮತ್ತೆ ಒಂದು ಕಾಟ್ರೇಜ್ ಅದನ್ನ ಇಟ್ಕೊಂಡು ಸೀದಾ ನಾನು ಬಂದಿದ್ದು ತುಮಕೂರು ಕಡೆಗೆ. ತುಮಕೂರಿಗೆ ಬಂದ ತಕ್ಷಣ ಬೆಳಗ್ಗೆ ಹೋಗಿದ್ನಲ್ಲ ಆ ಆಫೀಸಿಗೆ ಹೋಗ್ಬಿಟ್ಟು ಆ ಕಾಟ್ರೇಜ್ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಸೀದಾ ಬಂದಿದ್ದು ನಾನು ಕೋತಿತೋಪಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ. ಅಲ್ಲಿ ಹೊರಗಡೆ ಕೂಡ ಮಳೆ ಬರ್ತಾ ಇತ್ತು, ಅದಕ್ಕೆ ವೇಟ್ ಮಾಡಿದೆ. ಮಳೆ ಕಮ್ಮಿ ಆದ ತಕ್ಷಣ ನಾನು ವಾಕ್ ಮಾಡ್ತಾ ಇದ್ದೆ. ಅದೇ ಟೈಮಿಗೆ ನನ್ನ ಸ್ವಾಮಿ ಅವರು ಕರ್ಕೊಂಡ್ ಬಂದು ಮನೆಗೆ ಬಿಟ್ಟು ಹೋಗೇ ಬಿಟ್ರು.